9 फरवरी को SSLC और 16 फरवरी को 8वीं और 9वीं जमात के तलबा के लिए तालीमी साल 2025-26 के लिए विजन कॉलेज यादगीर स्कॉलरशिप एग्जाम के पोस्टर की रस्म इजरा तकरीब मुनक़िद हुई। इस तकरीब का इफ्तिताह मुमताज समाजी कारकुन उमेश के मदनाल ने किया और खिताब करते हुए कहा कि यादगीर जो कि पसमानदा जिला है, तालीमी लिहाज से भी सबसे पसमानदा समझा जाता है। यादगीर की आवाम के लिए ये इंतहाई मायूस कुन बात है कि यादगीर जिला हर साल 10वीं और 12वीं जमात के सालाना इम्तिहानात में आखिरी नंबर पर आता है। उन्होंने कहा कि चौधरी एजुकेशनल चैरिटेबल एंड सोशल वेलफेयर ट्रस्ट यहाँ के तालीमी मयार को बढ़ाने के लिए जो काम कर रहा है, ये एक अच्छी पेशरफ्त है। इस प्रोग्राम की सदारत आलम चौधरी सदर चौधरी एजुकेशनल चैरिटेबल एंड सोशल वेलफेयर ट्रस्ट यादगीर ने की। इस मौके पर चुनौराज प्रिंसिपल, सभाष राटेवुड लेक्चरर, संतोष लेक्चरर, काव्य लेक्चरर, प्रशांत लेक्चरर्स और तलबा मौजूद थे। ಮತ್ತೆ ಬೇರೆ ಹೈಸ್ಕೂಲ್ನಲ್ಲಿ ಈ ಟೈಪ್ ಮಾಡಿದ್ರೆ ನನಗೆ ಗೊತ್ತಿದೆ 1400-500 ಮಕ್ಕಳು ನಾವು ತೆಗಿಬಹುದು. ಅಂಥದ್ರಲ್ಲಿ ಹೈಯೆಸ್ಟ್ ಆಗಿ ಮಾರ್ಕ್ಸ್ ತಗೊಂಡು ಪಡೆದ್ರೆ ನಮ್ಮ ಜಿಲ್ಲೆ ಕೀರ್ತಿರಂತ ವಿದ್ಯಾರ್ಥಿಗಳು ಆಗ್ತಾರಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ಅದ. ನೀವೆಲ್ಲರೂ ನಿಮಗೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ಅದ ಅವ್ರಿಗೆ ನೀವೆಲ್ಲ ಗ್ರೂಪಲ್ಲಿ ಶೇರ್ ಮಾಡ್ರಿ, ನೀವು ಅದು ಮಾಡ್ರಿ, ಇವಾಗ ಪತ್ರಿಕೆ ಕವರ್ ಆಗ್ತದೆ, ಎಲ್ಲರಿಗೂ ಗೊತ್ತಾಗಲಿ. ವಿಷನ್ ಕಾಲೇಜ್ ಹಿಂದೆ ಈಗ ವಿಷನ್ ಕಾಲೇಜ್ ಜೊತೆ ವಿಷನ್ ಹೈಸ್ಕೂಲ್ ಈ ಎಲ್ಲ ಬಡವರ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ. ಹಂಗಾಗಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ಬೋದು ಮತ್ತೆ ಟ್ರಸ್ಟ್ನ ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಅವ್ರದೇ ಆದಂತಹ ಒಂದು ತಂಡ ಅದ, ಪ್ರಿನ್ಸಿಪಲ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಇನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಲೇಜಿನ ಹೆಸರು ಬರ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಅದರಲ್ಲಿ 30 ಜನನ ತಗೊಂಡ್ ಕೇಸಿ ಅವ್ರಿಗೆ ಉಚಿತವಾಗಿ 1 ವರ್ಷ ಅಂದ್ರೆ ಸಣ್ಣ ಮಾತಲ್ಲ. ಖಾಸಗಿ ಸ್ಕೂಲ್ನಾಗ ಓದಬೇಕಾದ್ರೆ ಅಡ್ಮಿಷನ್ ಮಾಡೋದಕ್ಕೆ ಫೀಸಿಗೆ ಇಂದ ಮುಂದೆ ನೋಡ್ತಾರೆ, ಡೊನೇಷನ್ ಇಂದ ಮುಂದೆ ನೋಡ್ತಾರೆ. ಅದು 1 ವರ್ಷ ಏನು ಉಚಿತ ಮಾಡ್ಲಿಕ್ಕೆ ನಿರ್ಧಾರ ಒಂದು ಟ್ರಸ್ಟ್, ಆ ಟ್ರಸ್ಟಿಗೆ ನಾವು ಅಭಿನಂದನೆ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಮುಟ್ಲಿ. ಗ್ರಾಮೀಣ ಭಾಗದಾಗ ಇರ್ತಕ್ಕಂಥ ಮಕ್ಕಳು ಮಾಡಿ ದಿವಸ ಏನದ ಡಿಜಿಟಲ್ ಹೇಳೋದ್ರಿಂದ ಎಲ್ಲವನ್ನು ಶೇರ್ ಮಾಡಿ ಎಲ್ಲರಿಗೂ ಮುಗಿಸ್ತಕ್ಕಂಥ ಕೆಲಸಕ್ಕೆ ನಿಮ್ಮಲ್ಲಿ ಯಾರು ಫೋನ್ ಇಲ್ಲ, ನಿಮ್ಮ ಅಣ್ಣವ್ರಿಗೆ ಎಲ್ಲರಿಗೂ ಗೊತ್ತಾ. ನಿಮ್ಮ ಕಡೆ 4 ಮಂದಿಗೆ ಅವ್ರಿಗೆ 10 ಮಂದಿ ಯಾರು ಸೆಲೆಕ್ಷನ್ ಆದ್ರೆ ಅದಕ್ಕೇನು ದೊಡ್ಡದಲ್ಲ. ನಮಸ್ಕಾರ, ನಾನು ವಿಷನ್ ಕಾಲೇಜ್ ನ ಪ್ರಾಚಾರ್ಯನಾಗಿದ್ದು ಹಿಂದುಳಿದ ಕಲ್ಯಾಣ ಕರ್ನಾಟಕದ ಭಾಗವಾದ ಯಾದಗಿರಿ ಜಿಲ್ಲೆಯನ್ನು ವಿದ್ಯಾನಗರಿಯನ್ನಾಗಿ ಮಾರ್ಪಡಿಸುವ ಉದ್ದೇಶ ನಮ್ಮದಾಗಿದೆ. ಈ ಉದ್ದೇಶವನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ವಿಸ್ಯಾಟ್ ಪರೀಕ್ಷೆಯನ್ನು ನಾವು ನಡೆಸುತ್ತಿದ್ದೇವೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ 1 ವರ್ಷದ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಪ್ರತಿ ತರಗತಿಯಿಂದ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಒಟ್ಟು 30 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತೇವೆ. ಧನ್ಯವಾದಗಳು.